ಇವತ್ತು ನನ್ನ ಜೊತೆ ಒಂದು ಸೈಕ್ ಸೀನ್ ನಡೀತು. ಆಕ್ಚುಲಿ ಒಂದಲ್ಲ ಎರಡು ಹೇಳ್ತೀನಿ ಬನ್ನಿ. ಸಂಡೇ ಈವ್ನಿಂಗ್ ಆರಾಮಾಗಿ ಮನ್ಗಿದೆ. ಸಡನ್ ಆಗಿ ಟೈಮ್ ನೋಡ್ತೀನಿ, ಇಟ್ಸ್ 5:15 ಅಂಡ್ ನನ್ನ ತಲೆಯಲ್ಲಿ ಒಂದು ಕ್ರೇಜಿ ಐಡಿಯಾ ಬಂತು, ಯಾಕೆ ನಾನು ಸನ್ಸೆಟ್ ನೋಡಕ್ ಹೋಗ್ಬಾರ್ದು ಅಂತ. ಬಟ್ ಯಾರಿಗ್ ಗೊತ್ತಿತ್ತು ಹೋಗೋ ದಾರಿಲಿ ಈ ತರ ಸೈಕ್ ಸೀನ್ ನಡೆಯುತ್ತೆ ಅಂತ. ಎನಿಹೌ ನಾನ್ ಬೆಡ್ಡಿಂದ ಎದ್ದೆ. ಐ ವಾಸ್ ಲೈಕ್, ಹೌದು ಹೋಗ್ಬೇಕು, ಸನ್ಸೆಟ್ ನೋಡ್ಬೇಕು, ಬಿಡು ಬೇಡ ಅಷ್ಟು ದೂರ ಯಾವನ್ ಹೋಯ್ತಾನೆ ಅನ್ನೋದು ಇತ್ತು. ಬಟ್ ಫೈನಲಿ ಐ ಟುಕ್ ಮೈ ಶೂಸ್ ಅಂಡ್ ಸ್ಟಾರ್ಟೆಡ್ ರನ್ನಿಂಗ್. ಹಂಗೆ ಓಡ್ತಾ ಓಡ್ತಾ ಟೈಮ್ ನೋಡ್ತೀನಿ, ಇಟ್ ವಾಸ್ ಆಲ್ರೆಡಿ 5:55. ಇನ್ನೇನ್ ಸನ್ಸೆಟ್ ಆಗೋ ಟೈಮ್ ಬಂದಿತ್ತು. ನಾನ್ ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀನಿ. ಸೊ ಹರಿ ಬರಿಲಿ ಐ ಸ್ಟಾರ್ಟೆಡ್ ರನ್ನಿಂಗ್ ಅಂಡ್ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮೈಕ್ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಕೋಟ್ ಇದೆ, ಅದೇನ್ ಹೇಳುತ್ತಪ್ಪ ಅಂದ್ರೆ, ಐ ಸೇ ನೆವರ್ ರಶ್ ಎ ಡಿಸಿಷನ್ ಜಸ್ಟ್ ಟು ಫಿನಿಶ್ ಕ್ವಿಕ್ಲಿ, ಸಮಟೈಮ್ಸ್ ಗೆಟ್ ವರ್ಸ್ ವೆನ್ ರಶ್ಡ್. ಇದು ಯಾಕೆ ಹೇಳ್ದೆ ಅಂದ್ರೆ, ಈ ತರದೇ ಒಂದು ಇನ್ಸಿಡೆಂಟ್ ನನ್ನ ಜೊತೆ ನಡೀತು. ಏನಪ್ಪಾ ಅಂದ್ರೆ, ಐ ವಾಸ್ ಕಾನ್ಸ್ಟೆಂಟ್ಲಿ ರೆಕಾರ್ಡಿಂಗ್ ಮೈ ಸೆಲ್ಫ್ ಅಂಡ್ ಅದ್ರ ಜೊತೆ ಮಾತಾಡ್ಕೊಂಡು ಏನೇನೆಲ್ಲ ಅಂತ ತೋರಿಸ್ತಾ ಇದ್ದೆ. ಓಕೆ, ಟೆಲ್ಲಿಂಗ್ ಅಬೌಟ್ ದ ಹಿಸ್ಟ್ರಿ ಆಫ್ ಅವರ್ ವಿಲೇಜ್ ಅಂಡ್ ನಮ್ಮ ತಾತ ಹೇಳಿದ ಕಥೆಗಳು ಎಲ್ಲಾನು ಹೇಳ್ತಾ ಇದ್ದೆ. ಬಟ್ ಏನ್ ಸೈಕ್ ಆಗಿದ್ದು ಅಂದ್ರೆ ಮೈಕೆ ಆನ್ ಮಾಡಿರಲಿಲ್ಲ. ಫೈನಲಿ ಅಲ್ಲಿಗೆ ಹೋದೆ. ವಾವ್, ಏನ್ ವ್ಯೂ ಗುರು, ನಮ್ಮ ಊರಿನ ಕೆರೆ, ಸನ್ಸೆಟ್, ವಾವ್, ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. I saw these amazing guys out there. ಅವ್ರು ನಮ್ಮೂರ ಕೆರೆಯಲ್ಲಿ ಫಿಶಿಂಗ್ ಮಾಡ್ತಾ ಇದ್ರು. ಸೀಯಿಂಗ್ ದಿಸ್ ನನಗಂತೂ ಕೋವಿಡ್ ಟೈಮ್ ನೆನಪಾಗೋಯ್ತು ಗುರು. ಬಿಕಾಸ್ ವಿ ಯೂಸ್ ಟು ಈಟ್ ಓನ್ಲಿ ಫಿಶ್ ಡ್ಯೂರಿಂಗ್ ದ ಟೈಮ್. ನಾವು ಅಪ್ಪ ಕೆರೆಗೆ ಹೋಗಿ ಮೀನ್ ತರೋರು ಅಂಡ್ ವಿ ಯೂಸ್ ಟು ಕ್ಲೀನ್ ದಟ್. ಇಂದ ಸಾರ್ ಮಾಡ್ತಾ ಇದ್ವಿ, ತವಾ ಫ್ರೈ ಮಾಡ್ತಾ ಇದ್ವಿ ಅಂಡ್ ವಿ ಯೂಸ್ ಟು ಎಂಜಾಯ್ ದಟ್ ಟೈಮ್. ಸಡನ್ ಆಗಿ ಅದ್ ನೆನಪಾಯ್ತು ನೋಡಿ. ಇಲ್ಲಿ ಗೊತ್ತಾಯ್ತು ನನಗೆ, ಹೋಲ್ ಟೈಮ್ ಮೈಕೆ ಆನ್ ಆಗಿರ್ಲಿಲ್ಲ, ನನ್ನ ಪಾಡಿಗೆ ನಾನು ಮಾತಾಡ್ತಿದ್ದೀನಿ ಅಂತ. ನೋ ಮ್ಯಾನ್, ಶೇಟ್, ಇಷ್ಟೊತ್ತವರೆಗೂ ರೆಕಾರ್ಡ್ ಮಾಡ್ಬಿಟ್ಟು ಮೈಕೆ ಆನ್ ಆಗಿರ್ಲಿಲ್ಲ. ಶೇಟ್, ಇಷ್ಟೆಲ್ಲ ಮಾತಾಡಿ ಗಾನ್, ಎವ್ರಿಥಿಂಗ್ ಗಾನ್. ನಮ್ಮ ಊರಿನ ಲೇಕ್ ಸೈಡ್ ವ್ಯೂ, ವಾವ್, ಕ್ಲೌಡಿ, ಸನ್ಸೆಟ್, ಬಾಯ್, ಸೂಪರ್ ಕ್ರೇಜಿ ಆಗಿತ್ತು. ಇದಕ್ಕಿಂತ ಚೆನ್ನಾಗಿರೋ ಸನ್ಸೆಟ್ ನೋಡಿದೀನಿ. ಇವತ್ತಿಂದ ಅಷ್ಟು ಎಕ್ಸೈಟಿಂಗ್ ಆಗಿರ್ಲಿಲ್ಲ, ಬಟ್ ಹೋದ ದಾರಿಲಿ ತುಂಬಾನೇ ಎಕ್ಸ್ಪೀರಿಯನ್ಸಸ್ ಆಯ್ತು. ವಾವ್, ಏನ್ ಬ್ಯೂಟಿಫುಲ್ ನೇಚರ್ ಅಪ್ಪ, ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂತಿದ್ದಂಗೆ ಐ ಸಾ ದಿಸ್. ವಾಟ್ ಇಸ್ ದಿಸ್ ಗೈಸ್? ಪ್ಲಾಸ್ಟಿಕ್ ನ ಎಷ್ಟು ಬಿಟ್ಟು ಹೋಗಿದ್ದಾರೆ ಕೆರೆಯಲ್ಲಿ. ಶೇಟ್ ಮ್ಯಾನ್, ಯಾರು ಮಾಡಿದ್ರು ದೇ ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್ ಟುವರ್ಡ್ಸ್ ನೇಚರ್. ಅಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂನ ಖರಾಬ್ ಮಾಡಕ್ ಇವ್ರಂತವ್ರು ಇದ್ರೆ ಸಾಕು. ಅಲ್ಲಿ ಆರಾಮಾಗಿ BBMPನೇ ಬರುತ್ತಪ್ಪ, ಮನೆ ಹತ್ರಕ್ ಬಂದ್ ಎತ್ಕೊಂಡು ಹೋಗ್ತಾರೆ. ಇಲ್ಲ, ಇವ್ರು ಬಂದು ಕೆರೆಗೆ ಎಸಿಬೇಕು. ವಾವ್, ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ನೀರ್ ಎಷ್ಟು ಕ್ಲಿಯರ್ ಇತ್ತು ಗೊತ್ತಾ? ನೀರೊಳಗಡೆ ನಾವು ಕಾಲಿಟ್ರೆ ವಿ ಯೂಸ್ ಟು ಸೀ ಅವರ್ ಫೀಟ್. ಅಷ್ಟು ಟ್ರಾನ್ಸ್ಪರೆಂಟ್, ಅಷ್ಟು ಕ್ಲೀನ್ ಆಗಿರ್ತಿತ್ತು ಈ ನೀರು. ಈಗ ನೋಡಿ ಬರೀ ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ನ ಮೀನ್ ತಿಂತವೆ, ಆ ಮೀನ್ನ ನಾವುಗಳು ತಿಂತೀವಿ. ಬಂತು ನಮ್ಗೂ ರೋಗ, ಅದು ಇದು ಬರ್ತದೆ. ವಾವ್, ಆಫ್ಟರ್ ಆಲ್ ದಿಸ್ ಐ ಸ್ಟಾರ್ಟೆಡ್ ರನ್ನಿಂಗ್ ಟುವರ್ಡ್ಸ್ ಹೋಮ್. ಸ್ವಲ್ಪ ಟಯರ್ಡ್ ಆಯ್ತು ಅಂತ ಐ ಸ್ಯಾಟ್ ದೇರ್. ಆಬ್ವಿಯಸ್ಲಿ ಸನ್ಸೆಟ್ ನೋಡ್ಕೊಂಡು ಕುತ್ಕೊಂಡೆ. ಸಡನ್ಲಿ ವಾಚ್ಮ್ಯಾನ್ ಬಂದ, ದೂರದಿಂದ ಅಂದ, ಏನು ಅಂದ. ನಾನ್ ಫಸ್ಟ್ ನನಗೆ ಗೊತ್ತಿರೋರ, ಯಾಕೆಂದ್ರೆ ನನ್ಗೆ ಗೊತ್ತಿರೋರು ಒಬ್ರು ಇಲ್ಲಿ ಕೆಲಸ ಮಾಡ್ತಾರೆ ವಾಚ್ಮ್ಯಾನ್ ಆಗಿ. ಸೊ ಅವರ ಏನೋ ಗುರ್ತಿಡ್ಬಿಟ್ಟು ಕರಿತಾ ಇದ್ದಾರ ಅಂತ ನೋಡ್ದೆ. ಇಲ್ಲ, ಅವ್ರಾಗಿರ್ಲಿಲ್ಲ. ಸೊ ನಾನು ಏನು ಅಂದೆ, ಅವರು ಏನ್ ಇಲ್ಲಿ ಅಂದ. ನಂಗ್ ತಲೆಯಲ್ಲಿ ನಾನ್ ಇಲ್ಲೇ ಇರೋದು, ನೀನೇನ್ ಇಲ್ಲಿ ಅಂತ ಕೇಳಕ್ ಅನ್ಸ್ಬಿಟ್ಟಿತ್ತು. ಬಟ್ ಬೇಡ, ಯಾಕೆ ಸುಮ್ನೆ ಅಂತ ಹೇಳಿ ಪೊಲೈಟ್ ಆಗಿ ಮಾತಾಡ್ದೆ ಅಷ್ಟೇ. ಐ ಟು ಐ ಕಾಂಟ್ಯಾಕ್ಟ್ ಆಯ್ತು. ಅವನ್ ಪಡ್ಗ ಅವನು ಹೋದ, ನನ್ ಪಡಗ್ ನಾನ್ ಬಂದೆ. ಒಂದು ಲೈನ್ ಇದೆ, ಇಟ್ ಸೇಸ್, ನಾಟ್ ಎವ್ರಿ ಜರ್ನಿ ಎಂಡ್ಸ್ ಆಸ್ ವಿ ಹೋಪ್, ಬಟ್ ಎವ್ರಿ ರೋಡ್ ಟೀಚರ್ಸ್ ಅಸ್ ಟು ವಾಕ್ ಆನ್. ದೇರ್ ವಿಲ್ ಬಿ ಹ್ಯಾಪಿನೆಸ್, ದೇರ್ ವಿಲ್ ಬಿ ಸ್ಯಾಡ್ನೆಸ್ ಇನ್ ದ ಜರ್ನಿ, ಬಟ್ ವಿ ಹ್ಯಾವ್ ಟು ವಾಕ್ ಆನ್. ಇಷ್ಟ ಆಯ್ತು. ಮನೆಗೆ ಬಂದು ಧಬಾರನೆ ಬೆದ್ಗಂಡೆ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.